ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್, ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಾಗ ಪ್ರಮುಖ ರಾಷ್ಟ್ರೀಯ ಪಕ್ಷಗಳು ತತ್ವ ಸಿದ್ಧಾಂತಗಳಲ್ಲಿ ಭಿನ್ನತೆ ಅನ್ನೋದಿದ್ದೇ ಇರುತ್ತೆ. ನಿಮ್ಮನ್ನವರು ಟೀಕೆ ಮಾಡೋದು, ಆರೋಪ ಪ್ರತ್ಯಾರೋಪಗಳು ತೀರಾ ಸಹಜ. ಆದರೆ ಈ ದಿನಗಳಲ್ಲಿ ವಿಶೇಷವಾಗಿ ಕಳೆದ 2.5 ವರ್ಷ ಅಂತಲೇ ನಾನು ಉಲ್ಲೇಖ ಮಾಡೋದಾದರೆ ರಾಜಕೀಯ ವೈಷಮ್ಯ ಆಗ್ಬಿಟ್ಟಿದೆ. ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತನೇ ಆಗಿರ್ಬೋದು, ಆತನ ಹತ್ಯೆ ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಸರ್, ಬೇಕಾ ಈ ರಾಜಕೀಯ? ನೋಡಿ, ಯಾವ ಮಟ್ಟಕ್ಕೆ ಇವತ್ತು ಹೋಗಿದೆ ಅಂತಂದರೆ, ಜೀವಗಳು ಹೋದರೂ ಸರಿ, ನಮ್ಮ ರಾಜಕೀಯ ಜೀವನಗಳು ಉಳಿದ್ರೆ ಸಾಕು ಅನ್ನೋ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದುಬಿಟ್ಟಿದ್ದಾರೆ. ಇದೊಂದು ಕ್ಷುಲ್ಲಕ ವಿಷಯ. ಹೌದು, ಬಳ್ಳಾರಿಯಲ್ಲಿ ನಡೆದಿರೋದು ಕ್ಷುಲ್ಲಕ ವಿಷಯ. ಬ್ಯಾನರ್ ತಗೊಂಡೋಗಿ ಜನಾರ್ದನ್ ರೆಡ್ಡಿಯವರ ಪ್ರಾಪರ್ಟಿಯೆಲ್ಲ ಹಾಕಿದ್ರು. ಜನಾರ್ದನ್ ರೆಡ್ಡಿ ವಿರೋಧ ಮಾಡಲಿಲ್ಲ, ಯಾಕಂದ್ರೆ ಅವ್ರು ನೋಡ್ಲಿಲ್ಲ, ಅವ್ರು ಇರ್ಲಿಲ್ಲ. ಅವ್ರು ಇದ್ದಿದ್ದು ಹೊರಗಡೆ, ಅವ್ರ ಕ್ಷೇತ್ರನೇ ಬೇರೆ ಕಡೆ, ಅವ್ರು ಗಂಗಾವತಿಯಲ್ಲಿ ಇದ್ದಿದ್ದು. ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವರ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಇದರಲ್ಲಿ ಹಾಕಬೇಡಿ, ರಸ್ತೆ ಕಡೆಗೆ ಹಾಕ್ರಿ ಅಂತ. ಅಂದ್ರೆ ಬೇಕಂತಲೇ ಅವ್ರ ಪ್ರಾಪರ್ಟಿಯಲ್ಲಿ ಹಾಕಬೇಕು, ಅವರ ಕೀತ್ರ ಕೇಳಬೇಕು, ಜಗಳ ಪ್ರಾರಂಭ ಮಾಡಬೇಕು ಅನ್ನೋದೇ ಇವರ ಉದ್ದೇಶ ಆಗಿರ್ತದೆ. ಯಾಕೆಂತಂದ್ರೆ ಈ ಭರತ್ ರೆಡ್ಡಿ ಮತ್ತು ಇವರಿಗೆ ಬದ್ಧ ದ್ವೇಷಗಳು ಇರ್ತಕ್ಕಂಥದ್ದು ಸಹಜ. ಇದಾದ ತಕ್ಷಣ ಅವ್ರು ಹೇಳ್ತಾರೆ ಇಲ್ಲಿ ಆಗಬಾರ್ದು, ತೆಗಿಬೇಕು ಅಂತ. ಸಣ್ಣ ಪುಟ್ಟದಾಗಿ ಮಾತುಕತೆ ಆಗತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದನ್ನು ತೆಗಿಸಿ ಪೊಲೀಸ್ನವ್ರು ತೆಗೆದು ಆಚೆ ಹಾಕ್ಬಿಡ್ತಾರೆ, ಕಿತ್ತಾಕಿ ಆಚೆ ಹಾಕ್ಬಿಡ್ತಾರೆ. ಅಲ್ಲಿಗೆ ಮುಗಿದೋಯ್ತಲ್ಲ, ಮುಗೀತು. ಯಾರು ಹಾಕ್ಬೇಕಾದ್ರೆ ಭರತ್ ರೆಡ್ಡಿ ಕಡೆಯವರು, ಆ ಸತೀಶ್ ರೆಡ್ಡಿ ಇರ್ಬೋದು, ಯಾರೇ ಇರ್ಬೋದು, ಆಯ್ತಪ್ಪ ಬೇರೆ ಕಡೆಗೆ ಹಾಕಿದ್ರೆ ಮುಗ್ದೋಯ್ತದಲ್ಲ, ಹಾಕ್ಬೇಕಾಗಿತ್ತು. ಅಲ್ಲಿಗೆ ಎಂಡಪ್ ಆಗ್ತಿತ್ತು. ಬಂದು ಒಂದು ಚೇರ್ ತಂದು ಇವ್ರ ಪ್ರಾಪರ್ಟಿ ಹತ್ರ ಹಾಕೊಂಡು ಕೂತ್ಕೊಂಡು, ಇವ್ರು ಯಾರು ಇಲ್ಲ, ಯಾವನ್ ಇಲ್ಲಿ ಬರ್ತಾನೋ ಮುಗಿಸೇ ಬಿಡ್ತೀನಿ ಅಂತೇಳಿ ಗನ್ಮ್ಯಾನ್ಗಳನ್ನ ಜೊತೆಲಿ ಇಟ್ಕೊಂಡು, ಪ್ರೈವೇಟ್ ಗನ್ಮ್ಯಾನ್ಗಳನ್ನ, ಸೊ ನೀವು ಬಂದು ಹಾಕ್ರಿ ಅಂತೇಳಿ ಹಾಕ್ಸಿದ್ರಿ. ಇದರಿಂದ ಉದ್ರೇಕ ನೀವೇ ಮಾಡಿದ್ರಿ. ಜನ ಆ ಕಡೆಯವರು ಈ ಕಡೆಯವರು ಸೇರಿದ್ರು. ಶ್ರೀರಾಮುಲು ಬಂದು ನೋಡಪ್ಪ, ಯಾಕಿಂತ ಅದೆಲ್ಲ ಮಾಡ್ತೀರಿ, ಸೈಡಲ್ಲಿ ಹಾಕ್ಕೊಳ್ರಿ, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ಯಾರ್ದು ವಿರೋಧ ಇಲ್ಲ. ನಿಜ. ಇಷ್ಟು ಮಾಡಿದಾಗ ನೀನು ಯಾರು ಕೇಳೋಕ್ಕೆ, ಹಂಗೆ ಮಾಡ್ತೀವಿ ಈಗ ಮಾಡ್ತೀವಿ ಆತನ ಅವ್ರ ಮೇಲೇನೋ ಶುರು ಮಾಡಿದ್ವಿ. ಈಗೊಂದು ವಿಡಿಯೋ ಬರ್ತಾ ಇದೆ. ಮೊದಲು ಅವನೇನಾದರೂ ಬಂದರೆ ಶ್ರೀರಾಮುಲು ನಾಕಿ ಮುಗಿಸ್ಬಿಡಿ, ಅದಾದಮೇಲೆ ರೆಡ್ಡಿ ಬರ್ತಾನೆ, ಅವನ್ನ ನಾಕಿ ಮುಗಿಸ್ಬಿಡ್ರಿ ಅಂತ ಮಾತಾಡಿದ್ದಾರೆ ಅಂತ ಈಗ ಒಂದು ವಿಡಿಯೋ ಬರ್ತಾ ಇದೆಯಂತೆ. ಪ್ರೀಪ್ಲ್ಯಾಂಡ್, ಇದೆಲ್ಲ ಪ್ರೀಪ್ಲ್ಯಾಂಡ್ ಇದೆ. ಅದಾದಮೇಲೆ ಈ ಗಲಭೆ ಆದಮೇಲೆ ರೆಡ್ಡಿಯವರೆಗೂ ಗೊತ್ತಾಗೋದು, ಅಲ್ಲಿವರೆಗೂ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ಗಂಗಾವತಿಯಿಂದ ದೌಡಾಯಿಸಿ ಬರ್ತಾರೆ ಇಲ್ಲಿಗೆ. ಬಂದಾಗ ಏನಪ್ಪ ಇದು ಅಂತಂದು ಅವ್ರು ಬಂದ ತಕ್ಷಣನೇ ಎಲ್ಲನೂ ಗನ್ಮ್ಯಾನ್ಗಳು ಶುರು ಮಾಡ್ತಾರೆ ಫೈರಿಂಗ್ ಮಾಡೋಕ್ಕೆ. ಬಟ್ ಅವ್ರನ್ನೇನು ಮಾಡೋಕ್ಕಾಗಲ್ಲ, ಅವರು ಆ ಕಡೆಗಿದ್ದಾರೆ, ಅವ್ರೇನು ಬಂದೇ ಇಲ್ಲ, ನಿಮ್ಮ ಗಲಭೆಗೆ ಅವ್ರು ಬಂದಿಲ್ಲ, ಹೊರಗಡೆ ಇದ್ದಾರೆ. ಆದರೂ ಅವ್ರನ್ನ ನೀವು ಫೈರ್ ಮಾಡ್ತಿದ್ದಾರೆ. ಮಾಡಿದಾಗ ಏನು ಮಾಡಬೇಕು, ಅವ್ರ ಕಡೆನೂ ಜನ ಇರ್ತಾರೆ, ಅವರೆಲ್ಲಾನು ಅವರು ದೊಣ್ಣೆಗಳು ಅದು ಇದು ಎತ್ಕೊಂಡು ಅವ್ರ ರಕ್ಷಣೆಗೆ ಅವರು ನಿಂತ್ಕೊಂಡ್ರು, ಇವರು ಕಲ್ಲು ಬೀಸಿದ್ರು. ಈ ಕಡೆಯಿಂದ ಪ್ರೈವೇಟ್ ಗನ್ಮ್ಯಾನ್ಗಳು ಗನ್ ಶೂಟ್ ಮಾಡ್ತಾನೆ ಇದ್ರು, ಆಗ್ಲಿಲ್ಲ. ಅದರಿಂದಾಗಿ ಅವ್ರ ಕಾರ್ಯಕರ್ತನೇ ಸುಟ್ಬಿಟ್ಟು ಅವ್ರ ಮೇಲೆ ಹಾಕೋ ಪ್ರಯತ್ನ ಮಾಡಿದ್ರು. ಇದು ಸೊ ಇದೆಲ್ಲ ಬೇಕಿತ್ತ? ಈಗ ಆಗಿರೋದು ಇದರ ರಕ್ಷಣೆಗೆ ಮುಖ್ಯಮಂತ್ರಿಗಳನ್ನ ನಾನು ಈ ವಿಷಯದಲ್ಲಿ ಅಭಿನಂದಿಸ್ತೇನೆ. ಅವ್ರಿಗೆ ಸತ್ಯ ಗೊತ್ತಾಗಿದ ತಕ್ಷಣ ಅವ್ನಿಗೆ ಬುದ್ಧಿ ಹೇಳ್ರಿ, ಅವನಿಗೆ ಇದೆಲ್ಲ ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಾರೆ. ಅದೇ DCM ಏನ್ ಮಾಡ್ತಾರೆ, ಅವ್ನು ಮಾಡಿರೋದು ಸರಿ, ಅವನು ಅಂತವನಲ್ಲ, ನೀವು ಡಿಪೆಂಡ್ ಮಾಡ್ಬೇಕಾ, ನಿಮಗೆ ವಿಷಯನೇ ಗೊತ್ತಿಲ್ಲ. ಆಮೇಲೆ ಎನ್ಕ್ವೈರಿ ನಡೀತಿರ್ಬೇಕಾದ್ರೆ DCM ಯಾಕೆ ಹೋದ್ರು, ಹೋಮ್ ಮಿನಿಸ್ಟರ್ ಯಾಕೆ ಹೋಗ್ಲಿಲ್ಲ, ಮುಖ್ಯಮಂತ್ರಿ ಹೋಗ್ಲಿಲ್ಲ, ಅವ್ರು ಎಲ್ಲೋ ಹೋಗಿದ್ದಕ್ಕೆ ಇವ್ರು ಹೋಗಿ ಮಾತಾಡ್ಸಿದ್ರು ಅಷ್ಟೇನೆ. ಒಬ್ಬ ಶಾಸಕನಾದವನು ಬೀದಿಯಲ್ಲಿ ನಿಂತು 5 ನಿಮಿಷ ನಾನು ಅವ್ರ ಮನೆ ಸುಟ್ಟಾಕ್ಬಿಡ್ತೀನಿ. ಇಲ್ಲಿಗೆ ಬರ್ತೀನಿ ಸರ್. ಈ ಸ್ಟೇಟ್ಮೆಂಟ್ ಇದನ್ನ ನಾರಾ ಭರತ್ ರೆಡ್ಡಿ ಅವರು ಹೇಳ್ತಾರೆ. ದ್ವೇಷ ಭಾಷಣದ ವಿಧೇಯಕವನ್ನು ಮಂಡನೆ ಮಾಡಿದ್ದು ಇದೇ ಕಾಂಗ್ರೆಸ್ ವಿರೋಧಿಸಿದವ್ರು ನೀವು. ಇವತ್ತು ದ್ವೇಷ ಭಾಷಣ ಪ್ರಚೋದನೆ ಅನ್ನೋದಾಗಿದೆಯಲ್ಲ, ಕ್ರಮ ತಗೋಬೇಕಲ್ಲ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ. ಅದನ್ನೇ ನಾನು ಹೇಳೋದು, 5 ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅವ್ರ ಮನೆಯನ್ನು. ಅದಾಗಿಲ್ಲ, ಈಗ ಇನ್ನೂ ನಾನು ಬಿಡೋದಿಲ್ಲ, ಮುಂದೆ ಅವನ್ ಎಲ್ಲದರಲ್ಲೂ ಅವನ್ನ ಮುಗಿಸ್ತೇನೆ ಅಂತ ಅವರೇ ಹೇಳಿದ್ದಾರೆ. ದ್ವೇಷ ಭಾಷಣದ್ದು ನೀವೇ ಹೇಳಿದ್ರಿ, ಬಿಲ್ ತಂದಿದ್ದೀರಿ, ಈಗ ಅಲ್ಲಿ ಪೆಂಡಿಂಗ್ ಇದೆ, ಇರಲಿ, ಅದು ಇವತ್ತಲ್ಲ ನಾಳೆ ನೀವು ಮನ್ಸು ಮಾಡಿದ್ರೆ ಅದಾಗತ್ತೆ, ದೊಡ್ಡ ವಿಷಯ ಅಲ್ಲ. ಅಂದರೆ
ಈಗ ದ್ವೇಷ ಭಾಷಣದ ಕೇಸ್ ಅವ್ರ ಮೇಲೆ ಹಾಕಬೇಕಾ ಬೇಡ? ನಿಜ. ಅದನ್ನು ಬಿಟ್ಟು ನೀವೇನು ಮಾಡಿರೋದು, ಹ್ಮ್. ನೀವು ಹೋಗಿ ಅದಕ್ಕೆ ಬೇರೆ ಟ್ವಿಸ್ಟ್ ಕೊಡಲಿಕ್ಕೆ ಹ್ಮ್. ಸರ್ಕಾರವೇ ನಿಂತಿದೆ. ಹ್ಮ್. ಈ ರೀತಿ ಮಾಡಿಬಿಟ್ರೆ ಹ್ಮ್. ಮತ್ತೆ ಅಧಿಕಾರ ನೀವು ಯಾಕೆ ಮಾಡಬೇಕು? ಹ್ಮ್ 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 ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹ್ಮ್. ಇಲ್ಲೇನು ಬೆಲೆ ಇದೆ?